ಲೇ ಹುಚ್ಚ, ನೀನ್ ಹೆಸರು ಹೇಳಿಲ್ಲ. ಹುಚ್ಚ ಗಿಚ್ಚ ಅಂದ್ರೆ ಕಚ್ಬಿಡ್ತೀನಿ. ಹುಚ್ಚ ಅಂದ್ರೆ ನೀನ್ ಲುಚ್ಚ ಅನ್ಬೇಕಾ? ಅಂತೀಯಮ್ಮ. ಹುಚ್ಚ ಲುಚ್ಚ ಬಚ್ಚ ಎಲ್ಲ ಅಂತೀಯ. ಯಾಕೆ ಹೇಳು? ನಿಮ್ಮ ಅಪ್ಪನ್ ಕೈ ಕೇಳೋ ಕೆಲಸ ಮಾಡ್ತಾ ಇದೀನಲ್ಲ ಅದಕ್ಕೆ. ಏನ್ ಬಂದಿದ್ದು? ಇವರು ಇಂದ್ರಕುಮಾರ್ ಅಂತ ದೇವಸ್ಥಾನದಲ್ಲಿ ಗುಮಾಸ್ತನ್ ಕೆಲ್ಸಕ್ ಬಂದಿದ್ದಾರೆ. ಅಪ್ಪ ಹೇಳಿದ್ರು ಇನ್ಮೇಲೆ ಇವರು ಇಲ್ಲೇ ಇರ್ತಾರಂತೆ. ನಮಸ್ಕಾರ ಸರ್. ಇಂದ್ರ ಅಂತ ಹೆಸರಿಟ್ಕೊಂಡಿದ್ಯಾ? ರಂಬೆ ಊರುಷಿ ಮೆನ್ಕೆಯರ್ ಜೊತೆ ಹಾಯಾಗಿರೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಸಾರಿ, ನಾನ್ ಯಾರನ್ನ ಜೊತೆಗೆ ಸೇರ್ಸ್ಕೊಳಕಿಲ್ಲ. ಔಟ್. ನಿನ್ನೆ ಯಾರ ಜೊತೆ ಸೇರ್ಸ್ಕೊಂಡಿದ್ದು? ನಿನ್ನೆ ಆಚೆ ಕಳಿಸಿ ಇವ್ರನ್ನ ಇರ್ಸು ಅಂದ್ರು. ಅಪ್ಪನೇ ಹೇಳಿದ್ರ ನನ್ ಜೊತೆ ಸೇರ್ಸ್ಕೊಳಲ್ಲ ಅಂದೆ. ನಾನು ಇವ್ರ ಜೊತೆ ಸೇರ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ. ಇವ್ರು ಇಲ್ಲೇ ಇರ್ಲಿ, ಇವ್ರ ಜೊತೆಗೆ ನಾನೇ ಇರ್ತೀನಿ. ಓಕೆ? ಹಾಗ ಬಾ ದಾರಿಗೆ, ನಾನು ಬರ್ತೀನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಬನ್ನಿ 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 ಬನ್ನಿ. ಇದೇ ಸರ್ ನಮ್ಮ ಅರಮನೆ. ಪಾಚ್ಕೊಳಕ್ ಜಾಗ ಇಲ್ದೆ ಹೋದ್ರು ಪಾರ್ಟ್ನರ್ಶಿಪ್ ಬೇರೆ. ಕರೆದ್ರ? ಇಲ್ಲ ಇಲ್ಲ. ಹಲೋ ಹಲೋ ಹಲೋ. ಈ ಕರ್ದೆ ಲೆಕ್ಕ ಬರೆಯಕ್ ತಾನೇ ಬಂದಿರೋದು? ಹೌದು. ತಿಂಗಳಿಗೆ 1900 ರೂಪಾಯಿ ಸಂಬಳ ಅಂತ ಹೇಳಿರ್ಬೇಕಲ್ಲ. ಒಂದ್ ನಿಮಿಷ. ಕ್ಷಮಿಸಿ. ಟಿಫನ್ ಅಲ್ಲೇ ಅಂತ ಹೇಳಿರ್ಬೇಕಲ್ಲ. ಹೇಳಿದ್ರು. ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಪುಣ್ಯ ಪುಣ್ಯ ಅಂತ ಹೇಳಿರ್ಬೇಕಲ್ಲ. ಹೌದು. ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದೀರಾ? ನಾವು ತಿಳ್ಕೊಬೇಕಲ್ಲಪ್ಪ. ಹೌದು. ಇದೆಲ್ಲ ಎಲ್ಲೋಗ್ದಿದ್ದು? ನದಿಲಿ. ಅದೇ ಯಾವ ನದಿಲಿ? ಹರಿಯೋ ನದಿಲಿ. ಅದ್ ಗೊತ್ತಯ್ಯ. ಒಣಗಿಸ್ದಿರ ತಂದಿದ್ಯಲ್ಲ ಯಾಕೆ ಅಂತ. ಒಣಗಿಸುವಾಗ ಕೆಲ್ಸ ಸಿಕ್ತು ಅಂತ ಗೊತ್ತಾಯ್ತು, ಅದಕ್ಕೆಲ್ಲ ಹಾಗೆ ತಂದ್ಬಿಟ್ಟೆ. ಇಲ್ಲೇನ್ ಪರ್ದೆ ಕಡೆ ತಂದಿದ್ಯಾ? ಇದು ನಾನ ಕಮ್ಬೇಕಾ? ಇಲ್ಲ, ಸ್ವಲ್ಪ ನಿಮ್ ದೊಡ್ಡ ಚಡ್ಡಿದೆಯಲ್ಲ ಅದನ್ನ ಸ್ವಲ್ಪ ಜರುಗಿಸಿ ಇದನ್ನ ಅಲ್ಲಿ. ಅಷ್ಟೊಂದ್ ಮಾಡಿನಾ? ಹಾಗಲ್ಲ, ನಾನ್ ಸ್ವಲ್ಪ ಸಂಪ್ರದಾಯ. ನೋಡಿ. ಟಚ್ ಮಾಡಲ್ಲ. ಇಷ್ಟೊತ್ತು ನಿನ್ ಬಗ್ಗೆ ಹೇಳ್ದಲ್ಲ, ನನ್ ಬಗ್ಗೆ ಏನಾದ್ರು ಕೇಳ್ದ್ಯಾ? ಇದನ್ನ ಸ್ವಲ್ಪ ಆ ಕಡೆ ಇಡ್ತೀರಾ? ಏನ್ ಹೇಳ್ತಾ ಇದ್ರಿ? ಇಟ್ಬಿಟ್ಟು ಹೇಳ್ತೀನಿ ಅಂದೆ. ನನ್ ಬಗ್ಗೆ ಏನಾದ್ರು ಕೇಳಿದ್ಯಾ ಅಂದೆ. ಹೇಳಿ. ಬಿಕಾಮ್ ಅಂತ ಒಂದ್ ಸಣ್ಣ ಸುಳ್ಳು ಹೇಳಿ ಗುಮಾಸ್ತನ್ ಕೆಲ್ಸಕ್ಕೆ ಸೇರ್ಕೊಂಡು ಲೈಫಲ್ಲಿ ಹಾಯಾಗಿರ್ಬೋದಲ್ಲ ಅನ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡಲ್ಲ ಅವತ್ತು ಫಿಗರ್ ಮೇಂಟೈನ್ ಮಾಡ್ತೀಯಾ ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಒಂದಲ್ದೆ ಹೋದ್ರೆ ಎರಡೆರಡು ಮೇಂಟೈನ್ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದೆ. ಕಟ್ ಮಾಡಿದ್ರೆ ಕೆಲ್ಸನೇ ಚೇಂಜ್ ಮಾಡ್ಬಿಡದ. ಅಲ್ಲಿನೂ ಫೀಲ್ ಮಾಡ್ತಾ ಇದ್ದೆ. ಹಲೋ, ಫೀಲ್ ಮಾಡಿದ್ ನಾನ್ರಿ. ನೀವ? ಥ್ಯಾಂಕ್ಸ್. ಆಮೇಲೆ ಗೊತ್ತಾಯ್ತು ಲೆಕ್ಕದಲ್ಲಿರೋ ಫಿಗರೇ ಬೇರೆ, ಕಣ್ಣಲ್ಲಿ ನೋಡೋ ಫಿಗರೇ ಬೇರೆ ಅಂತ. ಏನ್ ಮಾಡ್ತೀರಾ, ನನ್ನ ಹಣೆ ಬರ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೇಕಾಗಿರೋ ನಾನು ಗಂಟೆ ಹೊಡ್ಕೊಂಡು ದೇವಸ್ಥಾನದಲ್ಲಿದ್ದೀನಿ. ಮತ್ತೆ ಫೀಲ್ ಮಾಡಿದ್ರ? ಇದು ನಿಜವಾದ ಅಲ್ಲಿನೇ ಇರ್ಬೇಕು. ಇದಕ್ ಮಾತ್ರ ರೀ ರೆಕಾರ್ಡಿಂಗ್ ಕೊಡ್ತಾ ಇತ್ತಲ್ಲ ಎಲ್ಲದು. ಹೌದು, ನೀನಾದ್ರೂ ಕರೆಕ್ಟ್ ಆಗಿ ಫಿಗರ್ ಮೇಂಟೈನ್ ಮಾಡ್ತೀಯಾ? ಯಾಕೆ? ಅಲ್ಲ, ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅನ್ಕೋ, ಆವಾಗ ನನ್ ಕೆಲ್ಸ ನಿನ್ಗೋಗಿ ನಾನು ಬಿಕಾರಿ. ಹೌದು, ಏನ್ ಓದಿದ್ಯಾ? M.Com. M.Com. ಯಾಕೆ, ಇದರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲಪ್ಪ, ನಿನಗೇನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದೆಲ್ಲ ನನಗೇನೆ. ನಾದವೇ ಗಂಟೆಯ ನಾದವೇ, ನಾದದಿ ಹೊರಹೊಮ್ಮೋ ಸ್ವರವೇ, ಹೇಳು ತಾಯೇ ಶಾರದೆ, ಹೇಳದೆ ಹೋಗಬೇಡ ನಿಲ್ಲೆ ನಿಲ್ಲೆ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯಾ? ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ 2 ಹೋಳಾಗ್ಬೇಕು. ಅಯ್ಯೋ ಪುಣ್ಯಾತ್ಗೈತೆ, ದೇವಸ್ಥಾನದಲ್ಲಿ ದೇವರಾಡಕ್ಕೂ ಬಿಡಲ್ವಲ್ಲಪ್ಪ. ನಮಸ್ಕಾರ. ಬಿಕಾಮ್ ಅಂತ ಸುಳ್ಳು ಹೇಳಿದಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ M.Com ಅಂತ ಬಂದವನೆ, ಇವನಿಗೆ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ, ಕೆಲಸ ಮುಗಿಸಿದ್ರೆ. ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಪಾಪ ಇಂದ್ರ, ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನದ ಕೀ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಬಂದೆ. ये मंदिर बहुत सुंदर है. तुम लोगों को भी पसंद आया? हाँ पापा. वेरी गुड, चलो चलो चलो. हम आपके कौन फैमिली ಬರ್ತಾ ಐತೆ? ಬರ್ಲಿ ಬರ್ಲಿ. नमस्ते बेटा. ನಮಸ್ತೆ.
ये मंदिर का पंडित कौन है? ಕೋನ್ ಐಸಾ ಅದು ಜಾತ್ರೆಯಲ್ಲಿ ದೇವಸ್ಥಾನದ ಹೊರಗಡೆ ಮಾರ್ತಾರೆ. नहीं बेटा, ಬಾಟ ಎಲ್ಲಮ್ಮ ಕೊಡ್ತಾರೆ, ಎಲ್ಲ ತಿಂಗಳ ಸಂಬಳ, ಅದ್ರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. वो कौन है? ಓ ಅವರು ಹಾ. ರಾಮಶಾಸ್ತ್ರಿ. ರಾಮಶಾಸ್ತ್ರಿ. अच्छा रामा शास्त्री। ಹೌದೌದೌದು. मेरा बेटी का जन्मदिन है। हाँ हाँ पंडित चाहिए, ಆ पूजा करना है, पूजा। ಪೂಜಾ ಕರಾನಾ ಹೇ. ಯಪ್ಪ ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ ಕುಮಾರ್, ಯಾರೋ ಹಿಂದಿ ಫ್ಯಾಮಿಲಿ ಬಂದವ್ರೆ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. ಬಾ ಬಾ ಬಾ, ಇವತ್ತಾಯ್ತು ನಿಂಗೆ ಮರಿಯಪ್ಪ. नमस्ते। नमस्ते। हम साउथ इंडिया टूर पे आए हुए हैं। रास्ते में जाते वक्त ये सुंदर मंदिर दिखाई दिया। हाँ। आज मेरे बेटे का जन्मदिन है, इसलिए ये मंदिर में पूजा करने के लिए आए हैं। बहुत अच्छी बात है, आप हमारे मंदिर में आए। हमको बहुत खुशी हुआ। आप बहुत अच्छे से हिंदी बात करता है। हाँ। हिंदी तो हम बहुत पहले से ही जानते हैं। आपका नाम क्या है बेटा? पायल। बहुत प्यारा नाम है। What is the name of this place? श्रीरंगपट्टना। Oh, who is the main god? लॉर्ड रंगनाथ स्वामी। हे भगवान। Good। चलिए चलिए पूजा करवाएंगे। चलो चलो चलो। अरे गेंडे, यहाँ पे क्या देख रहा है? पूरा मंदिर साफ करके बेल मारते रहना, बेल। ಹಿಂದಿ ಇಂಗ್ಲಿಷ್ ಎರಡೂ ಮಾತಾಡ್ತಾನಲ್ಲಪ್ಪ ಇವನು. ರಂಗ ವಿಠಲ ಪಾಂಡುರಂಗ. ತಂದೆ. ಮಗನೇ, ಯಾ ಏನಿದು? 10 rupees। ಹರಕೆ ಆದ್ರೆ ಉಂಡಿಗಾಕು, ದಕ್ಷಿಣೆ ಆದ್ರೆ ತಟ್ಟೆಗಾಕು. ಓ. ನನಗೆ ಯಾಕಪ್ಪ ಕೊಡ್ತೀಯ ನೀನು? This is tips man। ಟಿಪ್ಸಾ? ಯಾ ನನಗೆ ಯಾಕೋ ಟಿಪ್ಸ್? ನಾನೇನ್ ಲಾಡ್ಜ್ ಅಲ್ಲಿ ರೂಮ್ ಬಾಯ ಇಲ್ಲ ಹೋಟ್ಲಲ್ಲಿ ಸಪ್ಲೈಯರ? ಅದಕ್ಕೆ ಯಾಕೆ ಗುರು ಕೋಪ ಮಾಡ್ಕೊಂತೀಯ? ನನ್ಗೊಂದ್ ಸ್ಮಾಲ್ ಹೆಲ್ಪ್ ಮಾಡ್ಬಿಡು. ಸರಿಯಾಗಿ 3 ಗಂಟೆಗೆ 4 ಗಂಟೆ ಬರ್ಸ್ಬಿಟ್ರೆ ಸಾಕು, ನನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗ್ಬಿಡುತ್ತೆ. 3 ಗಂಟೆ 4 ಗಂಟೆ ಪ್ರಾಬ್ಲಮ್ ನನ್ಗೊಂದು ಅರ್ಥ ಆಗ್ತಿಲ್ವೇ? ಹೇಳ್ತೀನಿ. ನನ್ ಲವರು ಟೈಪ್ ರೈಟಿಂಗ್ ಕ್ಲಾಸ್ ಹೋಗಿದ್ದಾಳೆ. 3 ಗಂಟೆಗೆ ಅವಳು ಕ್ಲಾಸ್ ಬಿಡುತ್ತೆ. ತಾವು ನಾರ್ಮಲ್ ಆಗಿ ಗಂಟೆನ ಬಾರಿಸಿದ್ರೆ ನಾನಿಲ್ಲಿರೋದು ಅವಳು ಗೊತ್ತಾಗಲ್ಲ, ಅವಳು ಬರಲ್ಲ. ಅದಕ್ಕೆ ನೀವು ಸರಿಯಾಗಿ 3 ಗಂಟೆಗೆ 4 ಗಂಟೆ ಬಾರಿಸ್ಬಿಟ್ರೆ ನಾನು ದೇವಸ್ಥಾನದಲ್ಲಿ ಇದೀನಿ ಅಂತ ಅವಳು ಗೊತ್ತಾಗತ್ತೆ. ಆಗ ಅವಳು ಸರಿಯಾದ ಟೈಮ್ಗೆ ಇಲ್ಲಿಗೆ ಬರ್ತಾಳೆ. ಆಗ ನಾವಿಬ್ರು ದೇವಸ್ಥಾನ ಹಿಂದಗಡೆ ಸೇರ್ಕೊಂಡು ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಕ್ ಬಂದೆ. ಈಗ ಸರಿಯಾಗಿ 3 ಗಂಟೆ 4 ಗಂಟೆ ಬರ್ಸ್ಬಿಡು. ಟೇಕ್ ಇಟ್ 10 rupees। ನಿನ್ ಹೆಸರೇನು? ಸಂದೀಪ. ಅವಳ ಹೆಸರು? ಸ್ವರೂಪ. ಸುದೀಪು ಸ್ವರೂಪಂಗೆಲ್ಲ ಈ ಗಂಟೆ ಬಾರ್ಸಲ್ಲ, ಮತ್ತೆ ಅದೇನಿದ್ರು ಈ ಗಂಟೆನೇ ಬಾರ್ಸೋದು. ನನ್ನ ಮಗನೇ, ಏನು ತಪ್ಪು ಮಾಡ್ದೇನೆ ಗುಮಾಸ್ತನ್ ಕೆಲ್ಸದಿಂದ ಗಂಟೆ ಹೊಡೆ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ ಕೈಲಿ ತಪ್ಪು ಮಾಡಿಸ್ಬಿಟ್ಟು ಈ ಕೆಲ್ಸನ ಓಡ್ಸಕ್ ಬಂದಿದ್ಯಾ? ಎಲ್ರು ಇಮೇಲು ಇಂಟರ್ನೆಟ್ ಅಲ್ಲಿ ಲವ್ ಮಾಡಿದ್ರೆ ನೀನು ಗಂಟೆ, ಅದು ದೇವಸ್ಥಾನದ ಗಂಟೆ. ದೇವಸ್ಥಾನದ ಗಂಟೆನ ಏನಂತ ತಿಳ್ಕೊಂಡಿದ್ಯೋ? ನಾವಿಬ್ರು ಅಮರ ಪ್ರೇಮಿಗಳು. ಅಮರ ಪ್ರೇಮಿ ಅದು ದೇವಸ್ಥಾನದ ಹಿಂದೆ. ಹುಡುಗರು ದೇವಸ್ಥಾನಕ್ಕೆ ಬರದೆ ಹುಡುಗಿನ ಲವ್ ಮಾಡಕ್ಕೆ. ಈ ದೇವಸ್ಥಾನ ಅಲ್ದಿದ್ರೆ ಇನ್ನೊಂದು ದೇವಸ್ಥಾನ ಚೆನ್ನಾಗಿ ತಿಳ್ಕೊಳ್ಳೋ. ಇನ್ನೊಂದ್ಸಲಿ ಪ್ರೀತಿ ಪ್ರೇಮ ಅಂತ ಹುಡುಗಿರ್ಗ್ ಲೈನ್ ಹಾಕಕ್ ದೇವಸ್ಥಾನಕ್ ಬರ್ಬೇಕು. ನಾನು ಮಕ್ಕಳ ಒಬ್ಬೊಬ್ಬನಿಗೂ ಕಾಲು ಕಾಲು ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ರಂಗ ವಿಠಲ ಹರಿಯ ಪ್ರೀತಿಯ ಒಲವು. ಈ ಗುಲಾಬಿಯು ನಿನಗಾಗಿ, ಈ ಚಂದದ ಪರಿಮಳ ನಿನಗಾಗಿ. ಸಾಫ್ಟ್ ಆಗಿ ತಗೋ. ನಿನಗೆ ಗುಲಾಬಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಗುಲಾಬಿ ಹೂ ಇಷ್ಟ ಇಲ್ಲ. ಯಾಕೋ? ನಂಗೆ ಪಕ್ಕದ ಮನೆ ರವಿ ಅಂದ್ರೆ ಇಷ್ಟ. ಯಾಕೋ? ಅವರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ನೀನ್ ಹಾಗೆ ಗಂಟೆ ಬರ್ಸಲ್ಲ. ಒಂದಲ್ಲ ಒಂದ್ ದಿವಸ ನನಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ಬಂದ್ ನೋಡ್ಕೊಂತೀನಿ ನಿನ್ನ. ನನ್ ಮದ್ವೆಗ್ ಬಂದ್ ನೋಡ್ಕೊ. ಊರಿಗೆ ಬಂದವಳು ನೀರಿಗೆ ಬರಕಿಲ್ವಾ? ಬತ್ತಿಯ ಹೋಗೆ. ನಿನ್ನೆ ಅವಳು ಗಂಡನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಮಂಡಿ ಪ್ರದಕ್ಷಿಣೆ ಆಗ್ತಾ ಇದ್ಲು. ಇವಳಕ್ಕೆ ಆಗ್ತಾವಳೆ ಕೇಳೇ ಬಿಡೋಣ.
ಇವ್ರು ಸಾಹಸನೆ ಬೇಡಪ್ಪ ಬೇಡಪ್ಪ. ಇಲ್ಲೇನ್ ಮಾಡ್ತಾ ನಿಂತಿದ್ಯಾ? ಮಾಡ್ತಾ ನಿಂತಿಲ್ಲ, ನೋಡ್ತಾ ನಿಂತಿದ್ದೀನಿ. ಏನು? ಅಲ್ಲಿ ನೋಡು. ಅವ್ರ ಕಾಲಲ್ಲಿ ರಕ್ತ ಬರ್ತಾ ಇದೆ, ನೋಡ್ತಾ ನಿಂತಿದ್ಯಲ್ಲ, ಬೇಡ ಅಂತ ಹೇಳತ್ತಾನೆ. Watch the flip side, feel the bass kick. Watch the flip side, cross the border. Watch the flip side, feel the bass kick. Push the tempo, yo, yo. ಏ ರಾಮಶಾಸ್ತ್ರಿ, ಮಿಸ್ಟರ್ ರಾಮಶಾಸ್ತ್ರಿ. ಯಾರದು? ಓಹ್, ಕ್ಷಮಿಸಬೇಕು, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮುಜರಾಯಿ ಇಲಾಖೆ ಅವರ? ಪಂಚೆ ಉಟ್ಕೊಂಡು ಬೆಗರ್ ತರ ಇದ್ದವನು ಸೂಟು ಬುಟ್ಟು ಹಾಕೊಂಡ್ ಬಂದ ತಕ್ಷಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಶ್ರೀಮತಿ, ಇವ್ರು ಯಾರು ಅಂತ ನಿನಗೇನಾದ್ರೂ ಗೊತ್ತಾ? ಅರೆ, ನಮ್ ಹುಚ್ಚಪ್ಪ. ಹಲೋ, ನಾಟ್ ಓನ್ಲಿ ಹುಚ್ಚಪ್ಪ, ಮಿಸ್ಟರ್ ಹುಚ್ಚಪ್ಪ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಬೇಕು ರಾಮು. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ದಲ್ಲೋ. ಯು ಅಂಡರ್ಸ್ಟ್ಯಾಂಡ್? ಏನ್ರಿ ಇದು? ಹೆದರ್ಕೋಬೇಡ. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಟೇಕ್ ಇಟ್ ಮೈ ರೆಸಿಗ್ನೇಷನ್ ಲೆಟರ್. ಅಯ್ಯಯ್ಯ, ಕೈಲಿರೋ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೊಟ್ಟೆಗೇನಪ್ಪ ಮಾಡ್ತೀಯಾ? ಏನ್ ಭಾರಿ ಗನಂದಾರಿ ಕೆಲ್ಸ. ಗಂಟೆ ಬಾರ್ಸ್ಕೊಂಡು ನೀನ್ ಕೊಡೋ ಹಳ್ಸೋಗಿರೋ ಮೊಸರನ್ನ ತಿನ್ಕೊಂಡು ಸಾಯೋವರೆಗೂ ಇಲ್ಲೇ ಬಿದ್ದಿರ್ತಾರೆ. ನೆವರ್ ನೆವರ್ ರಾಮು. ಸರಿ, ಕೈನಲ್ಲೇನು ಕವರು? ದಿಸ್ ಈಸ್ ಮೈ ಅಪಾಯಿಂಟ್ಮೆಂಟ್ ಆರ್ಡರ್. ಗವರ್ಮೆಂಟ್ ಜಾಬ್ ರಾಮು. ಬಂದೆ. ಇದು ಒಳ್ಳೆ ಸುದ್ದಿ ತಾನೇ? ಇದು ಒಳ್ಳೆ ಸುದ್ದಿ ನನಗ್ ಮಾತ್ರ, ನಿಮ್ಗಲ್ಲ. ರೀ, ಇದು ಯಾಕೋ ಓವರ್ ಆಯ್ತು ಅನ್ನಿಸ್ತಿಲ್ಲ? ಏನೇನೇನ ಓವರ್? ಇನ್ಮೇಲೆ ನಾನೇನಿದ್ರು ಓವರ್. ಯಾಕಂದ್ರೆ ನಾನು ಗೌರ್ಮೆಂಟ್ ಸರ್ವೆಂಟ್. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ರೋಡಲ್ಲಿ ಸ್ಟ್ರೈಕ್ ಆಗುತ್ತೆ, ಬಸ್ ಬೆಂಕಿ ಬೀಳುತ್ತೆ, ಮನೆಗ್ ಕಲ್ ಬೀಳುತ್ತೆ. ಗೌರ್ಮೆಂಟೇ ನನ್ ಜೋಬಲ್ಲಿದೆ ಗೊತ್ತಾ? ಏನ್ ಅದೃಷ್ಟನೋ ನಿಂದು. ಒಳ್ಳೆ ರಾಜ್ಕುಮಾರ್ ಅಂತಾರ ಇದ್ಯಾ? ತಗೋ, ನಿನ್ಗೆ ಅಂತ ಕ್ಯಾರೆಟ್ ಹಲ್ವಾ ಮಾಡಿದೀನಿ, ತಿನ್ನು. ಬ್ಯಾಕ್. ನಾನ್ ಗಂಟೆ ಹೊಡಿಬೇಕಾದ್ರೆ ನೀರಾನೆ ಅಂತಿದ್ದೆ. ಈಗ ಗೌರ್ಮೆಂಟ್ ಕೆಲಸ ಸಿಕ್ತಿದ್ದಂಗೆ ರಾಜ್ಕುಮಾರ ಅಂತ ಪೂಸಿ ಹೊಡೆದು ನಿನ್ ಮೊಮ್ಮಗಳನ್ನ ಗಂಟಾಕಕ್ ನೋಡ್ತಾ ಇದ್ಯಾ? ಏಯ್ ವರ್ಲ್ಡ್, ಐ ಆಮ್ ಗೋಲ್ಡ್. ನನಗೆ ಹುಡುಗಿ ಕೊಡ್ಬೇಕು ಅಂತ ಕಾಶ್ಮೀರಿಂದ ಕನ್ಯಾಕುಮಾರಿ ಅವ್ರಿಗೂ ಕ್ಯೂ ನಿಂತವ್ರೆ. ಐ ಡೋಂಟ್ ಟಚ್ ಯುವರ್ ಮೊಮ್ಮಗಳ್ಸ್, ಯು ಡೋಂಟ್ ಟಚ್ ಮೀ. ನಾನ್ ಹೊಡೆದ್ ಗಂಟೆ ದೇವ್ರಿಗೆ ಕೇಳಿಸ್ತೋ ಇಲ್ಲೋ, ಆ ಗೌರ್ಮೆಂಟ್ಗಂತೂ ಕೇಳಿಸ್ತು. ಇಲ್ಲಿ ನೋಡಿ ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್. ಯಾರಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ www.hucha.com ಅಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ರಾಮು, ಟೇಕ್ ಇಟ್ ಮೈ ರೆಸಿಗ್ನೇಷನ್ ಲೆಟರ್. ಬಾಯ್ ಬಾಯ್.